ಅವಳ ಪ್ರಪಂಚದಲ್ಲಿರೋ ಎಲ್ಲ ಖುಷಿನೂ ನನ್ ಬದುಕಕ್ಕೆ ತಂದಿದ್ದಾಳೆ. ಪ್ರತಿ ಕ್ಷಣ ನನ್ನ ಎದೆ ಬಡ್ಕೊಳ್ಳುತ್ತೆ, ಹೆದರುತ್ತೆ, ಎಲ್ಲಿ ನಾನು ಅವಳನ್ನ ಕಳ್ಕೊಂಡ್ಬಿಡ್ತೀನೋ ಅಂತ. ಆ ಕಣ್ಣು, ಆ ನಗು. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಆ್ಯಂಡ್ ಎಲ್ಲಿ ಬೇಕ್ರಿಯಲ್ಲಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಕೀಪ್ ವಾಚಿಂಗ್. ಗೈಸ್, ಈಗ ಮಂಚನಹಳ್ಳಿಗೆ ಹೊರಟಿದ್ದೀವಿ. ಸೊ ಹಾಗೆ ಜೊತೆಯಲ್ಲಿ ಕೇಕ್ ತೊಗೊಂಡೋಗೋಣ ಅಂತ. ಯಾಕೆ ಅಂತ ಮುಂದೆ ನೀವೇ ನೋಡ್ತಾ ಇರಿ. ಹಾಯ್ ಹಾಯ್ ಹಲೋ ನಮಸ್ಕಾರ. ಹಾಯ್ ಹಲೋ ನಮಸ್ಕಾರ. ಸೊ ಹಾಯ್ ಮೇಡಮ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ಹೋಗ್ತಾ ಇರೋದು ಮಂಚನಹಳ್ಳಿಗೆ. ದೇವ್ರಿಗೆ ಅರ್ಕೆ ಕಟ್ಕೊಂಡಿದ್ರಂತೆ, ದೇವ್ರಿಗೆ ಮೆರವಣಿಗೆ ಮಾಡಿಸ್ತೀನಿ ಅಂತ. ವಾಯ್ಸ್ ಕೇಳಿಸಿದೆಯೋ ಗೊತ್ತಿಲ್ಲ, ಬಟ್ ಅಕಸ್ಮಾತ್ ಕೇಳಿಸಿಲ್ಲ ಅಂದರೆ ವಾಯ್ಸ್ ಕೊಡ್ತೀನಿ. ಸೊ ಹಾಗಾಗಿ ಬೆಳಗ್ಗೆ ಎಲ್ಲರೂ ಕಾರಲ್ಲಿ ಹೋಗಿದ್ದಾರೆ. ಸೊ ಈಗ ನಾವು ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಕೇಕ್ ಏನಕ್ಕೆ ತಗೊಂಡಿದ್ದಾರೆ ಅಂದರೆ ಒಂದು ಅಂಕಲ್ ಅವ್ರದ್ದು ಬರ್ತಡೇ ಇದೆ. ಆ್ಯಕ್ಚುಲಿ ನೆನ್ನೆ ಇದ್ದಿದ್ದು. ಸೊ ಇವತ್ತು ನಾವು ತೊಗೊಂಡು ಹೋಗ್ತಾ ಇದ್ದೀವಿ. ನೋಡಿ ಆಟೋದಲ್ಲಿ ಹೋಗ್ಬೇಕಾದ್ರೆ ಇದೇ ನಮ್ಮ ಪರಿಸ್ಥಿತಿ, ಅದರಲ್ಲೂ ಈ ಗಾಳಿಯಲ್ಲಿ. ಆದರೆ ಆಟೋದಲ್ಲಿ ಹೋಗ್ಬೇಕಾದ್ರೆ ಏನು ಮಜಾ ಆಯ್ತು ಅಂದರೆ ನೇಚರ್ನ ತುಂಬ ಚೆನ್ನಾಗಿ ನೋಡ್ಬೋದಿತ್ತು. ಸಕ್ಕತ್ತಾಗಿ ಕಾಣ್ತಾಯಿತ್ತು ಗೈಸ್. ನನಗಂತೂ ನೇಚರ್ ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ನಾವು ನೇಚರ್ ನೋಡ್ಕೊಂಡು ಹೋಗೋದೇ ಸಖತ್ತಾಗಿದೆ. ಬೇಕಾದ್ರೆ ಯಾಕೆ ಅಂತಂದರೆ ಬಿಕಾಸ್ ಇಲ್ಲೆಲ್ಲನೂ ಫುಲ್ ಹಳ್ಳಿಗಳೇ ಇರೋದು. ಸೊ ಹಾಗಾಗಿ ಒಂದೊಂದು ಸ್ವಲ್ಪ ದೂರಕ್ಕೆ ಮನೆಗಳಿದೆ ಅಷ್ಟು ಬಿಟ್ಟರೆ ಇನ್ನೆಲ್ಲನೂ ಕೂಡ ಹೊಲಗಳು ಆ ಥರ ಇರೋದ್ರಿಂದ ನೋಡಿ ನೀರು ಕೆರೆ ಎಲ್ಲ ಕಾಣ್ತಾ ಇದೆ. ಸೊ ಇದೆಲ್ಲ ನೇಚರ್ ಮಧ್ಯೆ ಹೋಗೋದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಬ್ಯೂಟಿಫುಲ್ ಆದಂಥ ಒಂದು ನೇಚರ್ನ ತೋರಿಸ್ತೀನಿ ಈಗ ಮುಂದೆ ನೋಡಿ ನೀವು. ಫಾರೆಸ್ಟ್ ಅಲ್ಲಿ ಹೋಗ್ರು ಇದು ಇರು ಈ ಸೈಡ್ ತೋರಿಸ್ತೀನಿ ನೋಡಿ. ನೀರು ಎಷ್ಟು ಚೆನ್ನಾಗಿದೆ. ಇದೇ ಹೊರಗಡೆ ಹೋಗ್ತಿದ್ದೀನಿ. ಸೊ ಇಲ್ಲಿಂದ ಹರ್ಕೊಂಡಿದ್ದು ಎಷ್ಟು ಚೆನ್ನಾಗಿದೆ ಅಲ್ಲ, ಹಾಕೊಂಡು ಆಗ್ತಾಯಿದೆ ನೀರು. ಸೂಪರ್ ಆಗಿದೆ. ಗಾಳಿ ತುಂಬ ಕೂದಲು ಹಾರಾಡುತ್ತೆ ಅಂತ ಮೇಲ್ಗಳೆಲ್ಲ ಪ್ಯಾಕಿಂಗು. ಟೈಮ್ ಆಗೋದು ನೋಡಿ. ಸೊ ಫಾರೆಸ್ಟಲ್ಲಿ ಇರೋದು ನಾವು, ಹೋಗ್ತಾ ಒಂದವೇ ಫಾರೆಸ್ಟ್ ರೂಟಲ್ಲೇ ಹೋಗ್ತಾ ಇರೋದು. ಇದಕ್ಕೆ ಎಷ್ಟು ರೂಟ್ ಇದೆ? 10 ರೂಟ್ ಇದೆ. ಎಷ್ಟು ರೂಟ್ ಇದೆ ಗುರು ಮಂಚನಹಳ್ಳಿಗೆ ಹೋಗೋದಕ್ಕೆ? 1 2 3 4 5 ರೂಟ್ ಇದೆ. 4-5ರಲ್ಲಿ ನಾವು ಇವತ್ತು ಚೂಸ್ ಮಾಡಿರೋದು ಫಾರೆಸ್ಟ್. ಫೈನಲಿ ಮನೆ ಹತ್ರ ಬಂದಿದ್ದೀವಿ. ಸೊ ನೋಡಿ, ಇದೆ ಕೋಳಿ ಅಂಗಡಿ. ಹಾಂ, ಇಲ್ಲೇ ಮೇಲೆ ಇರೋದು ಅವ್ರ ಮನೆ, ಫಸ್ಟ್ ಫ್ಲೋರ್. ನೀವು ಸಾಕು ಅಕ್ಕ ದೇವಸ್ಥಾನ ಹೋಗಿ ಬಂದ್ಬಿಟ್ರಾ? ಅಜಯ್ ದೇವಸ್ಥಾನ ಹೋಗಿ ಬಂದ್ರಾ? ಇನ್ನ ಎಲ್ಲ ಮನೆ ಅಪ್ಪನವ್ರು ಹೋಗ್ಬಿಟ್ಟು ಬಂದ್ರೆ ನಾವು ಹೋಗಕ್ಕಾಗಿಲ್ಲ, ನಾವು ಮನೆಗೆ ಮಾಡ್ಕೊಂಡು. ಅದೇ ಅಜಯ್ ಚೆನ್ನಾಗಿದ್ದೀರಾ? ಅಜಯ್ ಚೆನ್ನಾಗಿದ್ದೀರಾ? ಮಾತ್ರ ಊಟ ಮಾಡೋದು ಕೈ ತಗೊಂಡ್ರೆ ಮಲ್ಬಿಟ್ಟಿದ್ದ ನಿನ್ನ ನೋಡಕ್ಕೆ. ಲಕ್ಷ ಸಿಬಿ ಕರ್ಕೊಂಡ್ ಬಂದಿದ್ದೀವಿ ಕಣೆ, ಆಟೋದಲ್ಲಿ ಐತಿ ಸಿಬಿ. ಟೈಮ್ ಎಷ್ಟಾಗಿದೆ ಗೊತ್ತಾ? ಸೊ 2:45 ಟೈಮ್. ಈಗ ದೇವಸ್ಥಾನಕ್ಕೆ ಹೋಗಿ ಬಂದುಬಿಟ್ಟಿದ್ದಾರೆ. ನಾವು ಬರೋಷ್ಟರಲ್ಲಿ ಹೋಗಿ ಬಂದುಬಿಟ್ಟಿದ್ರು. ಹೋಗಿ ದೇವಸ್ಥಾನಕ್ಕೆ ಅಭಿಷೇಕ ಎಲ್ಲ ಮಾಡಿಸಿ ಬಂದಿದ್ದಾರೆ. ಸೊ ಆ್ಯಕ್ಚುಲಿ ಮೆರವಣಿಗೆ ಇರೋದು ನೈಟು, ಅಂದರೆ ಈವ್ನಿಂಗು 5 o'clock ಅಂತೆ. ಸೊ ಹಂಗಾಗಿ ಮತ್ತು ಏನು ಪ್ರಸಾದಕ್ಕೆಲ್ಲನೂ ಕೊಡಬೇಕು, ಅದಕ್ಕೆಲ್ಲನೂ ಇವರೇ ಭಟ್ರನ್ನ ಕಳಿಸಿದ್ದಾರೆ. ಸೊ ಎಲ್ಲ ಮಾಡ್ತಿದ್ದಾರೆ ಅವರೇ ಅಡುಗೆನೇ. ಸೊ ನಾವು ಮಾಡೋದೇನೂ ಇಲ್ಲ ಇಲ್ಲಿ.
ಸೊ ಬಂದ್ವಿ ನಾವು ಆ್ಯಕ್ಚುಲಿ ಬೇಗ ದೇವಸ್ಥಾನಕ್ಕೆ ಹೋಗೋಣ ಅಂತಲೇ ಬಂದ್ವಿ. ನಾವು ಬರೋಷ್ಟರಲ್ಲಿ ಆಲ್ರೆಡಿ ಹೋಗಿ ಬಂದುಬಿಟ್ಟಿದ್ದಾರೆ. ಆ್ಯಂಡ್ ಸೊ ಇವಾಗ ಸಾಯಂಕಾಲ ಮೆರವಣಿಗೆ ಇದೆ. ಸೊ ಅದನ್ನು ಮುಗಿಸ್ಕೊಂಡು ಹೊರಟ್ಬಿಟ್ಟು ಅಮ್ಮ ನೀನು ಹಾಯ್ ಮಾಡೇ ಇಲ್ಲ ಇವತ್ತು. ಹಾಯ್ ಮಾಡು. ಹಾಯ್. ಊಟ ಮಾಡ್ತಿದ್ಯಾ? ಅಮ್ಮನೇ ತಿನ್ನಿಸ್ಬೇಕಾ? ನಾನು ತಿನ್ನಿಸ್ಬಾರ್ದಾ? ಬೇಕು. ಗಿರಿ ಊಟ ಮಾಡಿಲ್ಲ ಮಾಡಿಲ್ಲ. ಹೀಗೆ ಬೇಡ ಹೇಳು ಮಮ್ಮ ಊಟ ಮಾಡ್ದ ಮಾಡೋಗು ಊಟ ಊಟ ಕೊಟ್ಟು ಬಾ ಅಂದೆ. ಹೌದಾ ಚಮ್ಮ? ಯಾರು ಹೇಳಿದ್ರೆ ಗೊತ್ತಿಲ್ಲ. ಅದ ಪುಟ್ಟ ಯಾರು ನೀನು ಹೇಳಿದ್ದು? ನಮ್ಮಮ್ಮ ಕೇಳ್ತಾ ಇತ್ತು ಗಿರಿ ಊಟ ಮಾಡಿಲ್ಲ ಅಂತ. ಅದನ್ನೇ ಹೇಳ್ಬಿಟ್ಟು ಅವಳು ಬಂದು ಹಾಂ ಮಾಡ್ತಾ ಇದೀಯ ಲಕ್ಷ? ಮೊಬೈಲ್ ನನ್ನ ಹತ್ರ ಇದೆ. ಏನು ಮಾಡ್ಬೇಕು ಗೊತ್ತೇ ನೀನು? ಅಲ್ಲ ಕೈಯಾಗಿ ಇಟ್ಕೋ. ಈ ಕೈ ಅನ್ಸ್ಕೊಟ್ರೆ ಕೋಳಿ ಕಟ್ ಮಾಡಿ ನಡಿಯೋ ಕೋಳಿ. ಹಾ ಆಗಲ್ಲ. ಯಾಕ ಸಂಡೇ ಕಟ್ ಮಾಡೋದಿತ್ತು. ಭಯ ಆಗುತ್ತೆ ಫಸ್ಟ್ ಟೈಮ್ ಇವ್ರು ಮನೆಗೆ ಬಂದಾಗ ನಾವು ಹೊರಗಡೆ ಅಂತ ನಡ್ಕೊಂಡು ಹೋಗ್ತಾ ಇರೋದು. ಸೊ ಮೆಡಿಕಲ್ಗೆ ಹೋಗ್ಬೇಕಂತ ಟ್ಯಾಬ್ಲೆಟ್ ಏನೋ ತರಕ್ಕೆ, ಹಾಗಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಗೈಸ್ ಸಂಜೆಗೆ ಪ್ರಸಾದ ಎಲ್ಲ ರೆಡಿ ಆಯಿತು. ಭಟ್ರು ಎಲ್ಲ ಬಂದು ಮಾಡಿ ಹೋಗಿದ್ದಾರೆ. ಟೊಮೆಟೊ ಬಾತ್ ಮತ್ತು ಕೇಸರಿ ಬಾತು. ಇವಾಗ ಟೈಮ್ ಎಷ್ಟು ಗೊತ್ತಾ? 4:30 ಆಗಿದೆ. ಸೊ ಇವಾಗ ನಾವೆಲ್ಲ ರೆಡಿ ಆಗಿದ್ದೀವಿ. ಈಗ ಹೊರಡ್ತೀವಿ. ಎಲ್ಲಿಗೆ ಅಂತಂದರೆ 2 ಟ್ರ್ಯಾಕ್ಟರ್ ಬುಕ್ ಮಾಡಿದ್ದಾರೆ ಇವರು. ಸೊ ಒಂದರಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ, ಇನ್ನೊಂದರಲ್ಲಿ ಮಾರಮ್ಮ ದೇವರು. ಸೊ ಇದನ್ನು ಇಡೀ ಫುಲ್ ಊರು ಪೂರ್ತಿ ರೌಂಡ್ ಹೊಡಿಬೇಕಂತೆ. ಅಲ್ಲಿ ಯಾರಾದರೂ ಪೂಜೆ ಮಾಡಿಸೋರು ಮಾಡಿಸ್ತಾರೆ. ಆ ಥರ ಇವಾಗ ದೇವರು ಮೆರವಣಿಗೆ ಹೋಗ್ತಾರಲ್ಲ, ಈಗ ಒಂದೊಂದು ಏರಿಯಾದಲ್ಲಿ ದೇವ್ರನ್ನ ಕುಣಿಸ್ಬಿಟ್ಟು ಎಲ್ಲ ಮೆರವಣಿಗೆ ಮಾಡ್ತಾರಲ್ಲ, ಆ ಟೈಪ್ ಮಾಡ್ತಾ ಇದ್ದೀವಿ. ಇಷ್ಟು ದಿನ ಅಂದರೆ ಇಷ್ಟು ವರ್ಷದಲ್ಲಿ ನಾವು ಯಾವತ್ತೂ ಆ ಥರ ಕುತ್ಕೊಂಡೆಲ್ಲ ಹೋಗಿಲ್ಲ. ಇದುವರೆಗೂ ಪ್ರಸಾದ ಹಂಚಿಲ್ಲ, ಏನೂ ಮಾಡಿಲ್ಲ. ಇದು ಒಂದು ಡಿಫ್ರೆಂಟ್ ಅನಿಸ್ತಿದೆ ನಮಗೆ. ಸೊ ನಮಗಂತೂ ಖುಷಿ ಇದೆ. ನೋಡೋಣ ಹೆಂಗಾಗುತ್ತೆ ಏನು. ಹೆಂಗೆ ಕಾಣ್ತಾ ಇದ್ದಾರೆ ಏನ್ ಮನೆ ಇದು ಟೋಪಿ ಹಾಕೊಂಡು? ಇವಾಗ ಸ್ನಾನ ಮಾಡ್ಕೊಂಡು ಬಂದ. ಸುಳ್ಳು ಹೇಳ್ಬೇಡ. ಮನೆಯಿಂದ ದೇವಸ್ಥಾನಕ್ಕೆ ಎಲ್ಲರೂ ಹೊರಡ್ತಾ ಇದ್ದೀವಿ. ಲಕ್ಷ ಅಲ್ಲಿ ಸೊ ಅಲ್ಲಿ ಮಾರಮ್ಮ ದೇವರಿತ್ತು. ಸೊ ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಇದೆ ಅಂತೆ. ಸೊ 2 ದೇವ್ರೂ ನಾವು ಮೆರವಣಿಗೆ ಮಾಡೋದು 2 ಟ್ರ್ಯಾಕ್ಟರ್ ಇದೆ. ಸೊ ಹಾಗಾಗಿ ಇಲ್ಲೆಲ್ಲ ಹೂವು ಕೊಡೋದಕ್ಕೆ ಹೋಗ್ತಾ ಇದ್ದೀವಿ, ಎಲ್ಲ ರೆಡಿ ಮಾಡಲಿ ಅಂತ. ಸೊ ಬನ್ನಿ, ಅವರೆಲ್ಲ ಮುಂದೆ ಹೋದರು. ಲಿಟ್ರಲಿ ಟೈಮ್ ಎಷ್ಟಾಗಿದೆ ಗೊತ್ತಾ? 6:20 ಟೈಮು. ಊರೆಲ್ಲ ರೌಂಡ್ ಹೊಡಿಯೋ ಅಷ್ಟರಲ್ಲಿ ಎಷ್ಟೊತ್ತಾಗ್ಬೋದು. ನಾವು ಆ್ಯಕ್ಚುಲಿ ಒಂದು 7 o'clock ಇಲ್ಲಿಂದ ಹೊರಟ್ಬಿಡೋಣ ಅಂತ ಬಂದಿದ್ದು. ಇವ್ರು ಹೇಳೋ ನೋಡಿದ್ರೆ ಇಲ್ಲೇ 12 o'clock ಆಗೋ ಥರ ಇದೆ. ಗೊತ್ತಿಲ್ಲ. ಹಾಯ್ ಮಾಡ್ರಿ ಎಲ್ಲರೂ. ಹಾಯ್ ಗೈಸ್, ಲಿಟ್ರಲಿ ಮಳೆ ಬೇರೆ ಸ್ಟಾರ್ಟ್ ಆಗಿಬಿಡ್ತು. ಸಂಜೆ 7 ಗಂಟೆ ಆಗಿದೆ ಟೈಮು. ಸೊ ಮೆರವಣಿಗೆ ದೇವ್ರಿಗೆ ಇನ್ನೂ ಅಲಂಕಾರ ಮಾಡ್ತಾನೆ ಇದ್ದಾರೆ.
ಅಲ್ಲಿ ಕುತ್ಕೊಳಕ್ ಜಾಗ ಇಲ್ಲ ಅಂದ್ರೆ ದೇವಸ್ಥಾನದಿಂದ ಬಂದಮೇಲೆ ಅಂಕಲ್ದು ಬರ್ಡೇ ಐತಿ ಇವತ್ತು. ಸೊ ಹಾಗಾಗಿ ಎಲ್ಲರೂ ಸೇರಿ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಇಲ್ಲಿ. ಗುಡ್ ಮಾರ್ನಿಂಗ್. ಜಿಕ್ಲು ಮಾಡ್ಕೊ ಬೇಡ ಬಾ. ಗುಡ್ ಮಾರ್ನಿಂಗ್ ಜಕ್ಕಲ್ ಮಾಡ್ಕೊ ಎಲ್ಲ ಹೋಗ್ತಾರದು ಶ್ರೀನಿವಾಸ ಸಾಗರ ಡ್ಯಾಮ್ ಅಲ್ಲಿಗೆ ನೀರಿನ ಮತ್ತೆ ಇದ್ಯಾವ್ದು ಅನ್ಕೊಂಡು ಹೋಗೋಣ. ಯಾಕೆ ಆ ಕಡೆಯಿಂದನೂ ಹೋಗ್ಬೋದಂತಾರ. ಅಕ್ಷಾ ಹಾಯ್ ಗುಡ್ ಮಾರ್ನಿಂಗ್. ಇಲ್ಲೇ ಇರ್ಬೇಕಾ? ಎಷ್ಟು ದಿನ ಇರ್ತೀಯಮ್ಮ? ಅಂಗನವಾಡಿಗೆ ಯಾವಾಗಮ್ಮ ಹೋಗೋದು ಲಕ್ಷಮ್ಮ? ನಾನು ಮಂಡೆಯಿಂದ ಓದ್ತೀನಿ ತಾನೇ. ಬರೀ ಓಡಾಡೋದೇ ಆಗೋಯ್ತು ಲಕ್ಷಮ್ಮ. ಒಂದು ವಾರದಿಂದ ಹೋಗೇ ಇಲ್ಲ. ಸೊ ಇವಾಗ ಮನೆಗೆ ಹೊರಟಿದೀವಿ. ಹೋಗ್ತಾ ಶ್ರೀನಿವಾಸ ಸಾಗರ ಡ್ಯಾಮ್ ನೋಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದೀವಿ. ತೋರಿಸ್ತೀನಿ ಬನ್ನಿ. ನಾವಾಗ್ಲೇ ಹೋಗಿ ಎಷ್ಟು 2 ಇಯರ್ಸ್ 3 ಇಯರ್ಸ್ ಆಯ್ತಾ? 2 ವರ್ಷ 3 ವರ್ಷ ಆಗೋಯ್ತೇನೋ. 3 ವರ್ಷ ಆಯ್ತು. ಯಾಕಂದ್ರೆ ಅಲ್ಲಿ ಹೋಗಿ ಏನದು ನೀರಲ್ಲಿ ಫುಲ್ಲು ನಾವು ಆಟ ಆಡ್ಕೊಂಡು ಸಖತ್ ಎಂಜಾಯ್ ಮಾಡಿದ್ವಿ. ಅದಾದ್ಮೇಲೆ ಹೋಗೇ ಇಲ್ಲ. ಇವಾಗ ಆ ಲೆಕ್ಕಕ್ಕೆ ನೀರು ಬರಲ್ಲ ಬಿಡಿ. ಇವಾಗ ಬರಲ್ವಾ? ಮಳೆ ಅಷ್ಟು ಬಿದ್ದಿಲ್ಲ ಅಂತ. ಮಳೆ ಅಲ್ಲ, ಅವಾಗ ಮಳೆ ಸಿಕ್ಕಾಪಟ್ಟೆ ಆಗಿತ್ತು. ಟೈಮಲ್ಲಿ ಸಕ್ಕತ್ತಾಗಿ ಅಮ್ಮನ ಲಕ್ಷ ಅಲ್ಲಿದ್ದಾರೆ. ಅಲ್ಲಿ ತುಂಬಾ ಪಾಚಿ ಇದೆ. ಏ ಜಾಗ್ರತೆ ಪುಟ್ಟಿ, ಈ ಕಡೆ ಬಂದ್ಬಿಡಮ್ಮ. ಅಲ್ಲಿ ಬೇಡ, ಆ ಕಡೆನೇ ಬಾ. ಎಷ್ಟು ನೋಡ್ರಿ ಇಲ್ಲೊಂದು ಫಿಶ್ ಬಂದ್ಬಿಟ್ಟಿದೆ. ಫಿಶ್ ಹೋಗ್ಬಿಟ್ಟಿದೆ. ಸೊ ನೋಡಿ ಇವ್ರು ಅಲ್ಲಿ ಹೋಗಿದ್ದಾರೆ ಆಲ್ರೆಡಿ. ನಾನು ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಫಾಲ್ಸ್ ಹತ್ರನೇ ಈ ದೇವರು ಸಕ್ಕರ ಇದಲ್ಲ. ಅಮ್ಮ ಗಂಗಮ್ಮ ದೇವಿ ಫೋಟೋ. ಯಾವ್ದು ಆನ್ ಆಗೋದು? ತಲೆ ಮೇಲೆ ಬೀಳಲ್ಲ ಹೋದ್ರು ಅಲ್ವಾ. ಎಷ್ಟು ನೋಡಿ ನೀರು ಬರ್ದಿದ ನೀರು ತುಂಬಾ ಬಂದ್ರೆ ನೋಡಿ ಇಲ್ಲೆಲ್ಲ ಹರಿಯುತ್ತೆ. ಸೊ ನೋಡಿ ಇಲ್ಲಿ ನೋಡಿ, ಇಲ್ಲಿಂದ ಹರ್ಕೊಂಡು ಅದ್ರ ಮೇಲೆ ಅಲ್ಲಿ ಕಾಣ್ತಿದ್ಯಾ ಸಣ್ಣದಾಗಿ ಹೋಗ್ತಾ ಇದೆ. ಬಟ್ ಇದ್ರ ಮೇಲೆ ಈ ರೋಡ್ ಮೇಲೇನೆ ನೀರು ಹೋಗುತ್ತೆ ಗೈಸ್. ಯಾಕಂದ್ರೆ ಲಾಸ್ಟ್ ಟೈಮು ಅಷ್ಟು ಸಕಾಲಾಗಿತ್ತು. ಈಗ ನೋಡಿ ನೀರು ಇಷ್ಟ ಬರ್ತಾ ಇರೋದು ನೀರು. ಇನ್ನೊಂದು ಸ್ವಲ್ಪ ಜೋರಾಗಿ ಬಂದರೆ ಎಷ್ಟು ಮಸ್ತಾಗಿರುತ್ತೆ ಗೊತ್ತಾ. ನೀರಲ್ಲೆಲ್ಲ ನಾವು ಫುಲ್ಲು ಹಿಂಗೆ ನೆನ್ಕೊಂಡು ಆಟ ಆಡಿದ್ವಿ ಗೊತ್ತಾ. ಇಲ್ಲೆಲ್ಲ ಕುತ್ಕೊಂಡ್ಬಿಡ್ಬೋದು, ಅಷ್ಟು ನೀರಿರುತ್ತೆ. ಮಸ್ತಾಗಿದೆ. ನೀರು ಜೋರಾದ್ಮೇಲೆ ಪಕ್ಕ ಇಲ್ಲಿ ಬಂದೇ ಬರ್ತೀವಿ ಈ ಸತಿ ಅಂತೂ. ಸೊ ಲಾಸ್ಟ್ 3 ಇಯರ್ಸ್ ಆಗೋಯ್ತು ನಾವು ಬಂದು. ಸೊ ತುಂಬ ಚೆನ್ನಾಗಿರುತ್ತೆ. ಈ ಸತಿ ಇದನ್ನ ಸ್ವಲ್ಪ ಚೆನ್ನಾಗಿ ಮಳೆ ಬರಲಿ, ನೀರು ಜಾಸ್ತಿ ಬರಲಿ, ಅವಾಗ ಬರ್ತೀವಿ.